ನಮಸ್ಕಾರ, ನಾನು ಡಾಕ್ಟರ್ ಮೃತ್ಯುಂಜಯ್ ಶತಯ್ಯ ಅವರದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಮೈಗ್ರೇನು. ತಾವೆಲ್ಲ ನೋಡಿರ್ಬೋದು, ಈ ಮೈಗ್ರೇನ್ ತಲೆನೋವು ಬಂತು ಅಂದರೆ ಅದು ಎಂಥ ಒಂದು ನಮಗೆ ಯಾತನೆಯನ್ನು ಕೊಡುತ್ತೆ, ಯಾವ ಥರ ಒಂದು ನಮಗೆ ಹ್ಯುಮಿಲಿಯೇಷನ್ ಮಾಡುತ್ತೆ, ಅದನ್ನು ತಡ್ಕೊಳ್ಳೋಕ್ಕಾಗದೇ ಇರೋಷ್ಟು ತಲೆನೋವು ಬರ್ತಾ ಇರುತ್ತೆ. ಬಟ್ ಏನು ಅಂತಂದರೆ, ಯಾವುದೇ ಥರ ಟೆಸ್ಟ್ ಮಾಡಿಸಿ, ಏನೆಲ್ಲ ಮಾಡಿಸಿ, ಬ್ಲಡ್ ಟೆಸ್ಟ್ ಇರ್ಬೋದು, ಎಕ್ಸ್ರೇ ಇರ್ಬೋದು, CT ಸ್ಕ್ಯಾನ್, MRI ಪ್ರತಿಯೊಂದು ಕೂಡ ನಾರ್ಮಲ್ ಇರುತ್ತೆ. ಬಟ್ ತಲೆನೋವು ಮಾಡ್ತಾ ತುಂಬ ಸಿವಿಯರ್ ಆಗಿರುತ್ತೆ. ಎಷ್ಟೊಂದು ಜನ ನಾವು ನೋಡಿದ್ದೀವಿ, ಮೈಗ್ರೇನ್ ಬಂದಿರೋರಲ್ಲಿ ತುಂಬ ಮನೆಯವ್ರು ಏನು ಅಂದ್ಕೊಳ್ತಾರೆ, ಇವರೆಲ್ಲ ನಾಟಕ ಮಾಡ್ತಾ ಇದ್ದಾರೆ ಅಂತ. ಯಾಕಂದರೆ ಮನೆಯವರೆಲ್ಲ ಸೇರಿಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಎಲ್ಲ ಟೆಸ್ಟ್ ಮಾಡ್ತಾರೆ, ಎಲ್ಲ ಸರಿ ಇದೆ, ಬಟ್ ತಲೆನೋವು ಮಾತ್ರ ಹಾಗೆ ಇರುತ್ತೆ. ಹಾಗಾದರೆ ಇದು ಏನು ಮೈಗ್ರೇನು, ಇದು ಯಾಕೆ ಬರುತ್ತೆ, ನನಗೆ ಯಾಕೆ ಬಂದರೆ ಮೈಗ್ರೇನ್ ಇದೆ ಅಂತ ಹೇಗೆ ಕಂಡುಹಿಡ್ಕೊಳ್ಳೋದು, ಹಾಗಾದರೆ ಇದಕ್ಕೆ ಇರೋ ಟ್ರೀಟ್ಮೆಂಟ್ಗಳೇನು, ಫುಡ್ ಹ್ಯಾಬಿಟ್ಸ್ ಏನು ಚೇಂಜ್ ಮಾಡ್ಕೋಬೇಕು, ಲೈಫ್ ಸ್ಟೈಲ್ ಏನು ಚೇಂಜ್ ಮಾಡಬೇಕು, ಸೊ ದಟ್ ಮೈಗ್ರೇನ್ ಮತ್ತೆ ಲೈಫ್ ಟೈಮಲ್ಲಿ ನನಗೆ ಬರಲೇಬಾರ್ದು ಅಂದರೆ ಏನು ಮಾಡಬೇಕು, ಅದೆಲ್ಲದಕ್ಕೂ ಕೂಡ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಯಾವಾಗೂ ಅಷ್ಟೇ ಫಸ್ಟು ಮೈಗ್ರೇನ್ ಇದೆಯಾ ಇಲ್ಲ ಅಂತ ಕಂಡುಹಿಡಿಯೋದು ಭಾಳ ಇಂಪಾರ್ಟೆಂಟು. ಯಾಕಂದರೆ ಯಾವುದೇ ಟೆಸ್ಟ್ ಮಾಡಿಸಿದ್ರು, ಯಾವುದೇ ರಿಪೋರ್ಟ್ಸ್ ಮಾಡಿಸಿದ್ರು ಕೂಡ ಎಲ್ಲ ನಾರ್ಮಲ್ ಬರ್ತಾ ಇದೆ, ಬಟ್ ತಲೆನೋವು ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಒಳ್ಳೆ ಸುತ್ತಿಗೆ ಹೊಡೆದಂಗೆ ತಲೆನೋವು ಬರ್ತಾ ಇರುತ್ತೆ. ಆಮೇಲೆ ಈ ತಲೆನೋವು ಬಂದಾಗೆ ಲೈಟ್ ನೋಡೋಕ್ಕಾಗಲ್ಲ, ಸೌಂಡ್ ಕೇಳಿಸ್ಕೊಳ್ಳೋಕ್ಕಾಗಲ್ಲ, ಏನು ಕೆಲಸ ಮಾಡೋದ್ರಲ್ಲಿ ಮನಸ್ಸಿರೋದಿಲ್ಲ, ತಿನ್ನೋಕ್ಕೆ ಮನಸ್ಸಾಗೋದಿಲ್ಲ, ಯಾರಿಗೆ ಮಾತಾಡೋಕ್ಕೆ ಮನಸ್ಸಾಗೋದಿಲ್ಲ, ಎಲ್ಲಾದರೂ ಒಂದು ಮೂಲೆಯಲ್ಲಿ ಹೋಗ್ಬಿಟ್ಟು ಕತ್ಲೆ ಕೋಣೆಯಲ್ಲಿ ಹೋಗಿ ಕೂತ್ಕೊಂಡ್ರೆ ಸಾಕು ಅಂತ ಅನಿಸ್ತಿರುತ್ತೆ. ಸೊ ಈ ಥರ ಬರ್ತಕ್ಕಂಥ ಒಂದು ಈ ತಲೆನೋವಿಗೆ ಹೇಗೆ ಕಂಡುಹಿಡಿಯೋದು, ಇದಕ್ಕೆ ಯಾವ ಥರ ಚಿಕಿತ್ಸೆ ಇದೆ, ಯಾವ್ಯಾವ ಥರ ಆಹಾರ ವಿಹಾರಗಳನ್ನು ಪಾಲಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲು ಮೈಗ್ರೇನ್ ಏನು ಅಂದರೆ ತಿಳ್ಕೊಬೇಕು. ಮೈಗ್ರೇನಲ್ಲಿ ಏನಾಗುತ್ತೆ ಅಂದರೆ, ಯಾವಾಗ ಬಾಡಿನಲ್ಲಿ ನಮ್ಮ ದೇಹದಲ್ಲಿ ಆ್ಯಸಿಡು ಆಲ್ಕಲಿ ಇಂಬ್ಯಾಲೆನ್ಸ್ ಆಗುತ್ತೆ, ಆವಾಗ ಮೈಗ್ರೇನ್ ಬರುತ್ತೆ. ಆ್ಯಸಿಡ್ ಲೆವೆಲ್ ಇನ್ಕ್ರೀಸ್ ಆಯಿತು ಅಂದರೆ ಮೈಗ್ರೇನ್, ಆ್ಯಸಿಡ್ ಲೆವೆಲ್ ಕಡಿಮೆ ಆಯಿತು ಅಂದರೆ ಮೈಗ್ರೇನ್ ತಲೆನೋವು ಸ್ಟಾಪ್ ಆಗುತ್ತೆ. ಹಾಗೆ ಇದು ಏನು ಡಾಕ್ಟ್ರ್ ಇದು ಆ್ಯಸಿಡ್ ಅಂತಂದರೆ, ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ನೀವು ನೋಡಿ ಬೇಕಾದರೆ ಮೈಗ್ರೇನ್ ಇರೋರಿಗೆಲ್ಲ ಒಂಥರ ಹೊಟ್ಟೆ ಉರಿ ಆಗೋದು, ಎದೆ ಉರಿ ಆಗೋದು, ಹುಳಿ ತೇಗ್ ಬರೋದು, ಕೈಕಾಲು ಉರಿ ಆಗೋದು, ಕಣ್ಣು ಉರಿ ಆಗೋದು, ವಾಂತಿ ಬಂದಂಗೆ ಆಗೋದು, ಅದೆಲ್ಲ ಆಗುತ್ತೆ. ಮೈಗ್ರೇನಲ್ಲಿ ಒಂದು ಟಿಪಿಕಲ್ ಆಗಿ ಯಾವ ಥರ ಕಂಡುಹಿಡಿಬೇಕು ಈ ಮೈಗ್ರೇನು ಅಂತಂದರೆ, ಯಾವಾಗಲೂ ಅಷ್ಟೇ ಮೈಗ್ರೇನ್ ಅಂದರೆ ಕೆಲವೊಂದು ಕಡೆ ತುಂಬ ಜನ ಹೇಳ್ತಾರೆ ಅದನ್ನು ಅರ್ಧ ತಲೆನೋವು ಅಂತ ಹೇಳ್ತಾರೆ. ಅಂದರೆ ಈ ಮೈಗ್ರೇನ್ ಬಂದಾಗೆ ಯಾವುದಾದ್ರೂ ಒಂದು ಭಾಗದಲ್ಲಿ ಬರುತ್ತೆ, ರೈಟಿಗಾದರೂ ಇರ್ಬೋದು ಅಥವಾ ಲೆಫ್ಟಿಗಾದರೂ ಇರ್ಬೋದು, ಯಾವುದಾದ್ರೂ ಒಂದು ಕಡೆ ಬರುತ್ತೆ. ಬಟ್ ಕೆಲವೊಂದು ಮೈಗ್ರೇನಲ್ಲಿ ಇಡೀ ತಲೆ ಕೂಡ ನೋವು ಬರುತ್ತೆ. ಸೊ ಇಂಪಾರ್ಟೆಂಟಾಗಿ ಮೈಗ್ರೇನ್ ಅಂದರೆ ಅರ್ಧ ತಲೆನೋವು, ಯಾವುದೋ ಒಂದು ಕಡೆ ಬರುತ್ತೆ, ರೈಟು ಅಥವಾ ಲೆಫ್ಟು, ಕೆಲವೊಂದು ಸರಿ ಫುಲ್ ತಲೆನೋವು ಕೂಡ ಬರುತ್ತೆ. ಎರಡನೇ ಸಿಂಪ್ಟಮ್ ಬಂದುಬಿಟ್ಟು, ಈ ತಲೆನೋವು ಬಂದಾಗೆ ಲೈಟ್ ನೋಡೋಕ್ಕಾಗೋದಿಲ್ಲ ಅಥವಾ ಸೌಂಡ್ ಕೇಳೋಕ್ಕಾಗೋದಿಲ್ಲ, ಬೆಳಕು ನೋಡೋಕ್ಕಾಗಲ್ಲ, ಸೌಂಡ್ ಕೇಳೋಕ್ಕಾಗಲ್ಲ. ಹಾಗೇನಾದರೂ ಇತ್ತು ಅಂತಂದರೆ ಅದು 100% ಮೈಗ್ರೇನ್. ಜೊತೆಗೆ ಮೂರನೇದು ತುಂಬ ಇಂಪಾರ್ಟೆಂಟು, ಈ ಥರ ತಲೆನೋವು ಬಂದಾಗೆ ವಾಂತಿ ಬಂದಂಗೆ ಏನಾದರೂ ಆಯಿತು ಅಂತಂದರೆ, ಅಥವಾ ಕೆಲವೊಂದು ಸರಿ ವಾಂತಿ ಮಾಡಿದಾಗೆ ತಲೆನೋವು ಕಡಿಮೆ ಆಯಿತು ಅಂದರೆ ಅದು 100% ಮೈಗ್ರೇನ್. ಹಾಗಾದರೆ ಇದಕ್ಕೆ ಏನು ಮಾಡಬೇಕು? ಆಮೇಲೆ ತುಂಬ ಇಂಪಾರ್ಟೆಂಟ್ ನಾಲ್ಕನೇದು, ಇದು ಬಂತು ಅಂದರೆ ತಲೆನೋವು 4 ಗಂಟೆಯಿಂದ 3 ದಿನವರೆಗೆ ಇರುತ್ತೆ. ಯಾಕೆ 4 ಅವರ್ಸ್ ಕೆಳಗಡೆ ಕಡಿಮೆ ಆಗೋಲ್ಲ ಇದು. 4 hours to 72 hours ಅಂತ ಹೇಳ್ತೀವಿ, ಅಂದರೆ 3 ದಿವಸ. ಕೆಲವರಿಗೆ ಕಂಟಿನ್ಯೂಸ್ 3 ದಿವಸವರೆಗೆ ಇರುತ್ತೆ, ಕೆಲವರಿಗೆ ಬಿಟ್ಟು 3 ದಿವಸವರೆಗೆ ಇರುತ್ತೆ, ಆಮೇಲೆ ನಿಂತೋಗುತ್ತೆ, ಮತ್ತು ಇನ್ನೊಂದು ನೆಕ್ಸ್ಟ್ ಸೈಕಲ್ ಬರ್ತಾ ಇರುತ್ತೆ. ಇದು ಇಷ್ಟೆಲ್ಲ ಸಿಂಪ್ಟಮ್ಸ್ ಇರೋದು ಮೈಗ್ರೇನ್. ಹಾಗೆ ಇದು ಹೇಗೆ ಬರುತ್ತೆ, ಯಾಕೆ ಬರುತ್ತೆ ಮೈಗ್ರೇನು? ಊಟ ಏನಾದರೂ ಮಾಡೋದು ಟೈಮಿಗೆ ಮಾಡಲಿಲ್ಲ ಅಂದರೆ, ಉಪವಾಸ ಜಾಸ್ತಿ ಮಾಡಿದರೆ, ಅಥವಾ ಟ್ರಾವೆಲಿಂಗ್ ಜಾಸ್ತಿ ಮಾಡಿದರೆ, ಅಥವಾ ಈಗ ಏನಾದರೂ ಸ್ಟ್ರಾಂಗ್ ಆಗಿರ್ತಕ್ಕಂಥ ಪರ್ಫ್ಯೂಮು, ಈ ಸುಗಂಧ ದ್ರವ್ಯಗಳಿರುತ್ತಲ್ವ, ಸೆಂಟ್ ಆಗಲಿ ಪರ್ಫ್ಯೂಮ್ ಆಗಲಿ, ಇಂಥದ್ದೆಲ್ಲಾದರೂ ಸ್ಮೆಲ್ ನೋಡ್ತು ಅಂದರೆ, ಅಥವಾ ಅಗರಬತ್ತಿ ವಾಸನೆ ಜಾಸ್ತಿ ನೋಡ್ತು ಅಂತಂದರೆ, ಇಂಥದ್ದೆಲ್ಲದರಿಂದ ಕೂಡ ಮೈಗ್ರೇನ್ ಬರುತ್ತೆ. ಆಮೇಲೆ ತುಂಬ ಬಿಸಿಲಲ್ಲಿ ಹೋಯ್ತು ಅಂತಂದರೆ ಆಚೆ, ಟೈಮಿಗೆ ಊಟ ಮಾಡಲಿಲ್ಲ, ನೀರು ಸರಿಯಾಗಿ ಕುಡಿಲಿಲ್ಲ, ತುಂಬ ಖಾರ ತಿಂದರೆ, ಇಂಥದಕ್ಕೆಲ್ಲ ಕೂಡ ತಾವು ನೋಡ್ಬೋದು ಇಮ್ಮಿಡಿಯೇಟಾಗಿ ಮೈಗ್ರೇನ್ ಟ್ರಿಗ್ಗರ್ ಆಗುತ್ತೆ. ಹಾಗಾದ್ರೆ ತಾವು ಇನ್ನೊಂದು ಹೇಳ್ಬೋದು, ಇಲ್ಲ ಇಷ್ಟೆಲ್ಲ ಮಾಡೋರು ಎಷ್ಟೊಂದು ಜನ ಇದ್ದಾರೆ, ಅವ್ರಿಗೆ ತಲೆನೋವು ಬರಲ್ಲ, ನನಗೆ ಯಾಕೆ ಬರುತ್ತೆ? ಆಯುರ್ವೇದದಲ್ಲಿ ನಾವು ಅದಕ್ಕೆ ಪ್ರತಿಯೊಂದು ಬಾಡಿನಲ್ಲೂ ಕೂಡ ಬಾಡಿ ಟೈಪ್ ಬೇರೆ ಬೇರೆ ಇರುತ್ತೆ. ನಿಮ್ಮ ಬಾಡಿ ಟೈಪ್ ಬೇರೆ, ನನ್ನ ಬಾಡಿ ಟೈಪ್ ಬೇರೆ. ಸೊ ಆ ಥರ ಒಬ್ಬೊಬ್ರದ್ದು ಒಂದೊಂದು ಬಾಡಿ ಟೈಪ್ ಇದೆ. ಅದು ಯಾರಿಗೆ ಪಿತ್ತ ಬಾಡಿ ಟೈಪ್ ಅಂತ ಹೇಳ್ತೀವಿ. ಪಿತ್ತ ಅಂದರೆ ಹೀಟು, ಪಿತ್ತ ಜಾಸ್ತಿ ಆಗಿದೆ ಅಂತಲ್ಲ, ಪಿತ್ತ ನೆತ್ತಿಗೆ ಏರಿದೆ ಇವನಿಗೆ, ಅದಕ್ಕೆ ಕೋಪ ಬಂದಿದೆ. ಸೊ ಅದು ಹೀಟ್ ಜಾಸ್ತಿ ಇರೋರಿಗೆ ಮಾತ್ರ ಮೈಗ್ರೇನ್ ಜಾಸ್ತಿ ಬರುತ್ತೆ.
ಆಯಿತು ಡಾಕ್ಟ್ರ್, ಈಗೆಲ್ಲ ಇದೆ, ಇದರಿಂದ ಬರುತ್ತೆ, ಈ ಥರ ಇದ್ದರೆ ನಾವು ಮೈಗ್ರೇನ್ ಅಂತ ಕಂಡುಹಿಡಿಬೋದು. ಬಟ್ ಇದಕ್ಕೆ ಮಾಡೋದೇನು ಅಂತ. ನಾವು ಶತಾಯುನಲ್ಲಿ 125 ವರ್ಷದಿಂದ ಈ ಮೈಗ್ರೇನ್ಗೆ ಅಂತಲೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಆಮೇಲೆ ಬರೀ 4 ತಿಂಗಳ ಔಷಧಿ, 4 ತಿಂಗಳ ಔಷಧಿಯಲ್ಲಿ ಜೀವನ ಪರ್ಯಂತ ನಿಮಗೆ ಮೈಗ್ರೇನ್ ತಲೆನೋವು ಬರೋದಿಲ್ಲ. ಅಷ್ಟು ಎಫೆಕ್ಟಿವ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟು ನಮ್ಮಲ್ಲಿದೆ. ಏನು ಹಾಗಂದರೆ ಅದು ಯಾವ ಥರ ಇರುತ್ತೆ ಟ್ರೀಟ್ಮೆಂಟು? ನಾವು ಬೆಂಗಳೂರಿಗೆ ಬರಬೇಕಾ ಅಥವಾ ನಾವು ಮನೇಲೇ ಕೂತ್ಕೊಂಡು ತರಿಸ್ಕೋಬೋದಾ? ಅದೆಲ್ಲ ಡೀಟೇಲಾಗಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಈ ವಿಡಿಯೋ ನೋಡಿದ ತಕ್ಷಣ ಈಗ ಇದೆಲ್ಲ ಸಿಮ್ಟಮ್ಸ್ ಇದೆ, ಇದು ಮೈಗ್ರೇನ್ ಇದೆ ಅಂತ ಕಂಡುಹಿಡಿದ್ಬಿಡ್ತು ಅಂದರೆ ಕೆಳಗೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಫೋನ್ ಮಾಡಿ ಒಂದು ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ. ನಮ್ಮ ಡಾಕ್ಟ್ರುಗಳು ನಿಮಗೆ ಕನ್ಸಲ್ಟ್ ಮಾಡ್ತಾರೆ ಅಥವಾ ನನಗೂ ಕೂಡ ಕನೆಕ್ಟ್ ಮಾಡ್ತಾರೆ. ಒಂದು ಸರಿ ನಿಮ್ಗೆ ಮೈಗ್ರೇನ್ ಇದೆ ಅಂತ ಗೊತ್ತಾಯಿತು ಅಂದರೆ, ಬೆಂಗಳೂರಲ್ಲಿ ಏನಾದರೂ ಇದ್ದೀರಾ ಅಂದರೆ ನಮ್ಮದು 16 ಜಾಗದಲ್ಲಿ ಕ್ಲಿನಿಕ್ಗಳಿದೆ. ಬೆಂಗಳೂರಲ್ಲಿ 16 ಕ್ಲಿನಿಕ್ ಇದೆ. ಯಾವುದಾದ್ರು ನಿಮ್ಮ ಮನೆ ಹತ್ರ ಒಂದಿರುತ್ತೆ. ಇಲ್ಲ ನಾನು ಬೆಂಗಳೂರಲ್ಲೆಲ್ಲ ಆಚೆ ಇದ್ದೀನಿ ಅಂತಂದರೆ ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ ನಾವು ಮೆಡಿಸಿನ್ ಕೊರಿಯರಲ್ಲಿ ಕಳಿಸ್ತೀವಿ. ಬಟ್ ಏನಾಗುತ್ತೆ ಅಂದರೆ ನಾವು ಕೊಡೋ ಮೆಡಿಸಿನ್ ತೊಗೊಳ್ಬೇಕಾದ್ರೆ ಫಸ್ಟ್ 2 ತಿಂಗಳು ನಿಮಗೆ ತಲೆನೋವು ಬರ್ತಾನೆ ಇರುತ್ತೆ. ಅದು ಇಮ್ಮಿಡಿಯೇಟಾಗಿ ಕಡಿಮೆ ಮಾಡಲ್ಲ. ಯಾಕೆ ಅದು ಆ್ಯಸಿಡ್ ಆಲ್ಕಲಿ ಇಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡ್ತಾ ಇದೆ. ಆ ಬ್ಯಾಲೆನ್ಸ್ ಮಾಡೋಕ್ಕೆ ಅದಕ್ಕೆ 1 ರಿಂದ 2 ತಿಂಗಳು ಟೈಮ್ ಬೇಕು. ಆ ಬ್ಯಾಲೆನ್ಸ್ ಆಗೋವರೆಗೆ ಇದೇನು ಇಂಬ್ಯಾಲೆನ್ಸ್ ಇದೆ ಅದರಿಂದ ತಲೆನೋವು ಬರ್ತಾ ಇರುತ್ತೆ. ಅದಕ್ಕೆ ನೀವು ಸದ್ಯಕ್ಕೆ ಯಾವುದು ಔಷಧಿ ತೊಗೊಳ್ತಾ ಇರ್ತೀರೋ ಅದು ನಮ್ಮ ಮೆಡಿಸಿನ್ ಜೊತೆನೇ ತೊಗೋಬೇಕು. ಬಟ್ 2 ತಿಂಗಳಾದಮೇಲೆ ಸ್ಟಾಪ್ ಆಗುತ್ತೆ. ಬಟ್ 4 ತಿಂಗಳ ಔಷಧಿ ಕಂಪ್ಲೀಟ್ ತೊಗೋಬೇಕು. ಸೊ ದ್ಯಾಟ್ ಮತ್ತೆ ಅದು ಆ್ಯಸಿಡಿಕ್ ಲೆವೆಲ್ ಇನ್ಕ್ರೀಸ್ ಆಗೋಕ್ಕೆ ಬಿಡಲ್ಲ. ಒಂದು ಸರಿ ನ್ಯೂಟ್ರಲೈಸ್ ಆಯಿತು ಅಂದರೆ ಲೈಫ್ ಲಾಂಗ್ ನಿಮಗೆ ತಲೆನೋವು ಬರಲ್ಲ. ಯಾಕೆ ಎಷ್ಟೊಂದು ಜನ ನಮ್ಮ ಹತ್ರ ಬರ್ತಾರೆ, ಅಯ್ಯೋ ಮೈಗ್ರೇನಿಂದ ತಲೆನೋವು ತಡ್ಕೊಳಕ್ಕಾಗ್ದೇ ಸುಸೈಡ್ ಟ್ರೈ ಮಾಡಿದೆ ಅಂತೆಲ್ಲ ಹೇಳೋರು ಇದ್ದಾರೆ. ಆಮೇಲೆ ಎಷ್ಟೊಂದು ಸರಿ ನಾವು ನೋಡಿದ್ದೀವಿ ಮೈಗ್ರೇನು ಇಟ್ ಗೆಟ್ಸ್ ಇನ್ ಟು ನ್ಯೂರಾಲಜಿಕಲ್ ಪ್ರಾಬ್ಲಮ್ ಆಗಿ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ, ಪ್ಯಾರಲೈಸಿಸ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಫೇಶಿಯಲ್ ಪ್ಯಾರಲೈಸಿಸ್ ಆಗೋ ಚಾನ್ಸಸ್ ಇರುತ್ತೆ. ತುಂಬಾ ಇದ್ರದ್ದು ಡ್ರಾಸ್ಟಿಕ್ ಸೈಡ್ ಎಫೆಕ್ಟ್ಸ್ ಇದೆ. ಸೊ ಹಾಗಾಗಿ ಮೈಗ್ರೇನ್ ಅಂತ ಕಂಡುಹಿಡ್ಕೊಂಡ ತಕ್ಷಣ ಸಿಂಪಲಾಗಿ ಒಂದು ಫೋನ್ ಮಾಡಿಬಿಟ್ಟು ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ ಮೆಡಿಸಿನ್ ಶುರು ಮಾಡಿ. ನಿಮಗೆ ಲೈಫ್ ಲಾಂಗ್ ತಲೆನೋವೇ ಬರೋದಿಲ್ಲ. ಈ ಮೈಗ್ರೇನ್ ತಲೆನೋವೇ ಬರೋದಿಲ್ಲ. ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ಹಾಗಿದ್ರೆ ಯಾವ ಥರ ಆಹಾರ ವಿಹಾರಗಳನ್ನು ನಾವು ಫಾಲೋ ಮಾಡಬೇಕು? ತುಂಬಾ ಇಂಪಾರ್ಟೆಂಟು. ಖಾರ, ಹುಳಿ, ಮಸಾಲೆ, ಎಣ್ಣೆ ಪದಾರ್ಥ ತಿನ್ನಬಾರ್ದು. ನೀವು ನೋಡಿಬೇಕಾದ್ರೆ ಇವೆಲ್ಲ ತಿಂದ ತಕ್ಷಣ ಮೈಗ್ರೇನ್ ತಲೆನೋವು ಜಾಸ್ತಿ ಆಗುತ್ತೆ. ಆಮೇಲೆ ಟೈಮಿಗೆ ಊಟ ಮಾಡಬೇಕು. ಅದರಲ್ಲೂ ಈ ಗೃಹಿಣಿಯರು ಇರ್ತಾರಲ್ಲ ಮನೇಲಿ ಹೆಣ್ಮಕ್ಳು, ಅವರು ಎಲ್ಲರಿಗೂ ತಿಂಡಿ ಮಾಡಿಕೊಟ್ಟು ಅಡುಗೆ ಮಾಡಿ ಎಲ್ಲ ಮಾಡಿ ತಿನ್ನೋಷ್ಟರಲ್ಲಿ 10-11 ಗಂಟೆ ಮಾಡ್ತಾರೆ ತಿಂಡಿ ತಿನ್ನೋಕ್ಕೆ. ಆ ಟೈಮಲ್ಲಿ ಆ್ಯಸಿಡ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಬಾಡಿನಲ್ಲಿ 4 ಗಂಟೆಗೆ ಒಂದು ಸರಿ 4 ಲೀಟ್ರು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸಿಕ್ರೇಷನ್ ಆಗ್ತಾ ಇರುತ್ತೆ. ಅಂದರೆ ಅದು ಆ್ಯಸಿಡ್ ಸಿಕ್ರೇಷನ್ ಆಗ್ತಾ ಇರುತ್ತೆ. ಆ್ಯಸಿಡು ಹೊಟ್ಟೆನಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ನೀವು ಏನಾದ್ರು ತಿಂದಿಲ್ಲ ಅಂದರೆ ಅದು ನ್ಯೂಟ್ರಲೈಸ್ ಆಗುತ್ತೆ, ಅದು ಹೀಟ್ ಜಾಸ್ತಿ ಮಾಡ್ತಾ ಹೋಗುತ್ತೆ ಬಾಡಿನಲ್ಲಿ. ಅಷ್ಟೇ ಸಿಂಪಲ್ ಟೆಕ್ನಿಕ್ಕು. ಸೊ ಹಾಗಾಗಿ ಟೈಮಿಗೆ ಊಟ ಮಾಡೋದು ಭಾಳ ಇಂಪಾರ್ಟೆಂಟು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ತಿಂಡಿ, ರಾತ್ರಿ ಊಟ 4 ಸರಿ ತಿನ್ನಲೇಬೇಕು. ಹಾಲಿನ ಪದಾರ್ಥ ಯಾವುದೂ ತೊಗೊಳ್ಬಾರ್ದು. ಟೀ ಕಾಫಿ ಮುಟ್ಟಲೇಬಾರ್ದು. ಯಾಕಂದರೆ ಟೀನಲ್ಲಿರೋ ಟ್ಯಾನಿನು, ಕಾಫಿನಲ್ಲಿರೋ ಕ್ಯಾಫಿನ್ನು ಅದು ನರ್ವೈನ್ ಸ್ಟಿಮ್ಯುಲೇಟ್ರು. ಅವು ಮತ್ತೆ ಆ್ಯಸಿಡ್ ಲೆವೆಲ್ ಇನ್ಕ್ರೀಸ್ ಮಾಡ್ತಾ ಬರುತ್ತೆ. ನೀವು ತಲೆನೋವು ಬಂದಾಗೆ ಟೀ ಕಾಫಿ ಕುಡಿದ್ರೆ ತಲೆನೋವೇನೋ ಕಡಿಮೆ ಆಗುತ್ತೆ. ಅದೇ ಥರ ಪೇನ್ ಕಿಲ್ಲರ್ ತೊಗೊಂಡ್ರೂ ಕೂಡ ತಲೆನೋವೇನೋ ಕಡಿಮೆ ಆಗುತ್ತೆ. ಆ ಪೇನ್ ಕಿಲ್ಲರು ಇದೇ ಟೀ, ಇದೇ ಕಾಫಿಯಿಂದ ಮತ್ತೆ ಆ್ಯಸಿಡ್ ಲೆವೆಲ್ ಇನ್ಕ್ರೀಸ್ ಆಗಿಬಿಟ್ಟು ಮತ್ತೆ ಮೈಗ್ರೇನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ಮಾತ್ರೆ ತೊಗೊಳ್ಳೋದು ನಿಲ್ಲಿಸಂಗಿಲ್ಲ, ತೊಗೊಂಡ್ರೆ ಮತ್ತೆ ಮೈಗ್ರೇನ್ ಬರ್ತಾ ಇರುತ್ತೆ. ಹಾಗಾಗಿ ನಾವು ಶತಾಯುನಲ್ಲಿ 125 ವರ್ಷದಿಂದ ಮಾಡ್ತಾ ಇರೋ ಈ ಟ್ರೀಟ್ಮೆಂಟಿಂದ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗಿದೆ. ತಾವು ಕೂಡ ಟ್ರೀಟ್ಮೆಂಟ್ ತೊಗೊಳ್ಬೋದು. ಇಲ್ಲ ಡಾಕ್ಟರ್ ನಮ್ಗೆ ಇಲ್ಲಿ ಬೇಡ, ನಾವು ಬೆಂಗಳೂರಿಗೆ ಬಂದು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಬೋದಾ ಅಂದರೆ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ನಮ್ಮ ಶತಾಯು ಆಯುರ್ವೇದ ಯೋಗ ರಿಟ್ರೀಟ್ ಅಂತ ಇದೆ. ಅಲ್ಲಿ 1 ವಾರ ಉಳ್ಕೊಂಡ್ರೆ ಸಾಕು. ಪ್ಲಸ್ ಮೆಡಿಸಿನ್ ಕಾರ್ಡ್ ತೊಗೊಂಡು ಹೋಗ್ಬಿಡ್ತು ಅಂತಂದರೆ ಲೈಫ್ ಲಾಂಗ್ ನಿಮಗೆ ಮೈಗ್ರೇನ್ ಬರಲ್ಲ. ಪ್ಲಸ್ ನಮ್ಮ ರಿಟ್ರೀಟಲ್ಲಿ ಏನಿದೆ ಅಂತಂದರೆ, ಯಾಕಂದರೆ ಇದು NABH ಅಕ್ರಿಡೇಟೆಡ್ ಹಾಸ್ಪಿಟಲ್ ಇರೋದ್ರಿಂದ ಎಲ್ಲ ಥರದ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೂಡ ಇದೆ. ಸೊ ಹಾಗಾಗಿ ಮೈಗ್ರೇನ್ ಬಂತು ಅಂತ ತಲೆನೋವಿಂದ ತಲೆ ಕೆಡಿಸ್ಕೋಬೇಡಿ. ಈ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಸಂಪೂರ್ಣವಾಗಿ ಗುಣಮುಖರಾಗಿ.